ನಮಸ್ಕಾರ. ಇವತ್ತಿನ ಎಪಿಸೋಡನ್ನು ಆರಂಭಿಸೋಣ. ಕ್ಯಾಪಿಟಲ್ ಲೆಟರ್ಗೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡ್ಕೊಂಬರೋಣ. ವಿದ್ಯಾರ್ಥಿಗಳೇ, ಹಿಂದಿನ ಎಪಿಸೋಡ್ನಲ್ಲಿ ನಾವು ಪಂಕ್ಚುಯೇಷನ್ ಮಾರ್ಕ್ಸ್ಗಳ ಬಗ್ಗೆ ಒಂದು ಚಿಕ್ಕ ಪ್ಯಾರಾಗ್ರಾಫನ್ನು ಉದಾಹರಣೆಯಾಗಿ ತೆಗೆದುಕೊಂಡು ವಿಶ್ಲೇಷಣೆ ಮಾಡಿದ್ವಿ. ಅದೇ ರೀತಿ ಈ ಒಂದು ಎಪಿಸೋಡಿನಲ್ಲಿ ಕ್ಯಾಪಿಟಲ್ ಲೆಟರ್ಗಳ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಉದಾಹರಣೆಯಾಗಿ ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಹೋಗೋಣ. Capital letters, an example paragraph. Lakshmi was born on Monday, 17th of February in 1998. Her parents go for a pilgrimage to Banaras every year on her birthday. They believe that she was born because of the grace of God. ಈ ಬರವಣಿಗೆಯನ್ನು ನೀವು ನೋಡಿದರೆ ಇಲ್ಲಿ ಎಲ್ಲ ಕ್ಯಾಪಿಟಲ್ ಅಕ್ಷರಗಳು ಡಾರ್ಕ್ ಬ್ಲೂ ಬಣ್ಣದಿಂದ ಗುರುತಿಸಲ್ಪಟ್ಟಿವೆ. ಇನ್ನುಳಿದಂಥವುಗಳೆಲ್ಲ ಸ್ಮಾಲ್ ಲೆಟರ್ಗಳು ಕೇಸರಿ ಬಣ್ಣದಿಂದ ಗುರುತಿಸಲ್ಪಟ್ಟಿವೆ. ಲಕ್ಷ್ಮಿ ಅನ್ನುವಂತಹ ಶಬ್ದದಲ್ಲಿ ಎಲ್ ಕ್ಯಾಪಿಟಲ್ ಮಾಡಲ್ಪಟ್ಟಿದೆ. ಯಾಕಂತಂದರೆ ಅದು ವಾಕ್ಯದ ಮೊದಲನೇ ಅಕ್ಷರನೂ ಹೌದು, ಲಕ್ಷ್ಮಿ ಅಂಕಿತ ನಾಮನೂ ಹೌದು. ಮಂಡೇ ಎಮ್ ಕ್ಯಾಪಿಟಲ್, ಯಾಕಂತಂದರೆ ಅದು ವಾರದ ಹೆಸರು. ಫೆಬ್ರವರಿ ಎಫ್ ಕ್ಯಾಪಿಟಲ್, ಯಾಕಂತಂದರೆ ಅದು ತಿಂಗಳ ಹೆಸರು. ಹರ್ ಇದು ವಾಕ್ಯದ ಮೊದಲನೇ ಅಕ್ಷರ, ಅದಕ್ಕಾಗಿ ಎಚ್ ಕ್ಯಾಪಿಟಲ್ ಮಾಡಲ್ಪಟ್ಟಿದೆ. ಬನಾರಸ್ ಶಬ್ದದಲ್ಲಿ ಬಿ ಕ್ಯಾಪಿಟಲ್ ಮಾಡಲ್ಪಟ್ಟಿದೆ, ಯಾಕಂದರೆ ಅದು ಸ್ಥಳದ ಹೆಸರನ್ನು ಸೂಚಿಸ್ತಾ ಇದೆ. ನಂತರ ದೇ ಶಬ್ದದಲ್ಲಿ ಟಿ ಅಕ್ಷರ ಕ್ಯಾಪಿಟಲ್ ಮಾಡಲ್ಪಟ್ಟಿದೆ, ಯಾಕಂತಂದರೆ ದೇ ವಾಕ್ಯದ ಶಬ್ದದ ಮೊದಲನೆಯ ಅಕ್ಷರ. ನಂತರ ಗಾಡ್ ಶಬ್ದದಲ್ಲಿ ಜಿ ಕ್ಯಾಪಿಟಲ್ ಮಾಡಲ್ಪಟ್ಟಿದೆ, ಯಾಕಂತಂದರೆ ಜಿ ಅನ್ನುವಂಥದ್ದು ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಂಥ ಒಂದು ಶಬ್ದ. ದೇ ಟೇಕ್ ಅ ಹೋಲಿ ಡಿಪ್ ಇನ್ ದ ರಿವರ್ ಗಂಗಾ. ಲಕ್ಷ್ಮಿ ಆಸ್ಕ್ಸ್ ಹರ್ ಪೇರೆಂಟ್ಸ್, ಮೇ ಐ ಗೆಟ್ ಅ ಲ್ಯಾಪ್ಟಾಪ್ ಅಟ್ ಲೀಸ್ಟ್ ಆನ್ ದಿಸ್ ಬರ್ತ್ಡೇ. ಬಟ್ ಹರ್ ಪೇರೆಂಟ್ಸ್ ಟೇಕ್ ಹರ್ ಟು ದ ಹೋಲಿ ಪ್ಲೇಸಸ್ ಆ್ಯಂಡ್ ಗಿಫ್ಟ್ ಹರ್ ದ ಹೋಲಿ ಬುಕ್ಸ್ ಸಚ್ ಆಸ್. ದೇ ಶಬ್ದದಲ್ಲಿ ಟಿ ಮೊದಲನೇ ಅಕ್ಷರ, ದೇ ವಾಕ್ಯದ ಮೊದಲನೇ ಶಬ್ದ, ಹಾಗಾಗಿ ಟಿ ಕ್ಯಾಪಿಟಲ್. ಗಂಗಾ ನದಿಯ ಹೆಸರು, ಜಿ ಕ್ಯಾಪಿಟಲ್. ಲಕ್ಷ್ಮಿ ಮತ್ತೆ ಇಲ್ಲಿ ಅಂಕಿತ ನಾಮ, ಜೊತೆಗೆ ವಾಕ್ಯದ ಮೊದಲನೇ ಅಕ್ಷರನೂ ಹೌದು, ಅದಕ್ಕಾಗಿ ಎಲ್ ಕ್ಯಾಪಿಟಲ್. ಮೇ ಶಬ್ದ ವಾಕ್ಯದ ಮೊದಲನೇ ಅಕ್ಷರ ಈ ಕೊಟೇಶನ್ ಮಾರ್ಕ್ಗಳಲ್ಲಿ, ಅದಕ್ಕಾಗಿ ಎಮ್ ಕ್ಯಾಪಿಟಲ್. ಆಯ್ ಅನ್ನುವಂತಹ ಅಕ್ಷರ ಒಂದು ಪೇಜ್ನಲ್ಲಿ, ಒಂದು ಪ್ಯಾರಾಗ್ರಾಫ್ನಲ್ಲಿ, ಒಂದು ವಾಕ್ಯದಲ್ಲಿ ಯಾವುದೇ ಭಾಗದಲ್ಲಿ ಬಂದರೂ ಕೂಡ ಅದು ಯಾವಾಗಲೂ ಕ್ಯಾಪಿಟಲ್ ಆಗಿಯೇ ಇರ್ತೈತಿ. ಐ ನಾನು ಅಂತ ಸೂಚಿಸಿದರೆ ಮಾತ್ರ ಪರ್ಸನ್ ಆಗಿ. ಬಟ್ ಬಿ ಕ್ಯಾಪಿಟಲ್, ಯಾಕಂತಂದರೆ ಅದು ವಾಕ್ಯದ ಮೊದಲನೆಯ ಅಕ್ಷರ. ದ ಮಹಾಭಾರತ, ದ ಬೈಬಲ್. Nowadays, Lakshmi has bigger plans. She wants to visit America at least once in her lifetime. She wants to meet Mr. Obama during the Christmas holidays. ಇಲ್ಲಿ ದ ಟಿ ಕ್ಯಾಪಿಟಲ್, ಮಹಾಭಾರತ ಎಮ್ ಕ್ಯಾಪಿಟಲ್, ಯಾಕಂತಂದರೆ ಮಹಾನ್ ಗ್ರಂಥಗಳನ್ನು ಸೂಚಿಸುವಂಥ ಶಬ್ದಗಳಲ್ಲಿ ಮೊದಲನೇ ಅಕ್ಷರಗಳು. ಅದೇ ರೀತಿಯಾಗಿ ದ ಬೈಬಲ್ ಕೂಡ ಇಲ್ಲಿ ಟಿ ಮತ್ತು ಬಿ ಕ್ಯಾಪಿಟಲ್. ಲಕ್ಷ್ಮಿ ಎಲ್ ಕ್ಯಾಪಿಟಲ್, ಯಾಕಂತಂದರೆ ಅಲ್ಲಿ ಅಂಕಿತ ನಾಮ ಇದೆ. ಅಮೇರಿಕಾ ಎ ಕ್ಯಾಪಿಟಲ್, ಯಾಕಂತಂದರೆ ಅದು ದೇಶದ ಹೆಸರು. ದೇಶದ ಹೆಸರುಗಳ ದೇಶದ ಹೆಸರುಗಳಿದ್ದರೆ ಅಲ್ಲಿ ಆ ಮೊದಲನೇ ಅಕ್ಷರ ಏನಾಗಿರಬೇಕು, ಕ್ಯಾಪಿಟಲ್ ಆಗಿರಬೇಕು. ಶಿ ಶಬ್ದದಲ್ಲಿ ಎಸ್ ಕ್ಯಾಪಿಟಲ್, ಯಾಕಂತಂದರೆ ವಾಕ್ಯದ ಮೊದಲನೇ ಅಕ್ಷರ. ಮಿಸ್ಟರ್ ಒಬಾಮಾ, ಮಿಸ್ಟರ್ ಅನ್ನುವಂತಹ ಸಂಕ್ಷಿಪ್ತ ಗೌರವ ಸೂಚಕವಾದಂತಾಗಿದೆ, ಎಮ್ ಕ್ಯಾಪಿಟಲ್. ಅದೇ ರೀತಿ ಡಾಕ್ಟರ್ ಅಂತ ನಾವು ಉಪಯೋಗಿಸಿದರೆ ಡಿ ಕ್ಯಾಪಿಟಲ್ ಮಾಡಬೇಕು. ಒಬಾಮಾ ಓ ಕ್ಯಾಪಿಟಲ್, ಯಾಕಂತಂದರೆ ಅದು ಕೂಡ ಅಂಕಿತ ನಾಮ. ನಂತರ ಕ್ರಿಸ್ಮಸ್ ಅನ್ನುವಂಥ ಶಬ್ದದಲ್ಲಿ ಸಿ ಕ್ಯಾಪಿಟಲ್ ಆಗಿದೆ, ಯಾಕಂತಂದರೆ ಸಿ ಇಲ್ಲಿ ಕ್ರಿಸ್ಮಸ್ ಅನ್ನುವಂಥದ್ದು ಒಂದು ಹಬ್ಬದ ಹೆಸರನ್ನು ಸೂಚಿಸುವಂತಹ ಶಬ್ದವಾಗಿದೆ. ಇದಿಷ್ಟು ಈ ಒಂದು ಪ್ಯಾರಾಗ್ರಾಫ್ನ ಉದಾಹರಣೆಯಾಗಿ ತೆಗೆದುಕೊಂಡು ನಾವು ಕ್ಯಾಪಿಟಲ್ ಲೆಟರ್ಗಳನ್ನು ವಿಶ್ಲೇಷಣೆ ಮಾಡಿದ್ವಿ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಯಾವ ರೀತಿ ಬಳಸಬೇಕು ಅನ್ನುವಂತಹ ಅಧ್ಯಾಯವನ್ನು ನೋಡಿದ್ವಿ. ಈಗ ನಾವು ನಮ್ಮ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ನಾವೀಗ ನಮ್ಮ 8ನೆಯ ಅಧ್ಯಾಯದಲ್ಲಿದ್ದೀವಿ.
ಅದು ನಂಬರ್ಸ್ ಅಂತ. ನಂಬರ್ಸ್ ಅಂತಂದರೆ ವಚನಗಳು, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂತ. ನಮ್ಮ ನಂಬರ್ಸ್ ಡೆಫಿನಿಷನ್ ಏನು ಹೇಳ್ತೈತೆ ಅಂತಂದ್ರೆ ದ ವರ್ಡ್ ವಿಚ್ ಸಜೆಸ್ಟ್ಸ್ ಒನ್ ಆರ್ ಮೋರ್ ದ್ಯಾನ್ ಒನ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಸೂಚಿಸುವಂತಹ ಪದ ಅಂತೇಳಿ. ಫಾರ್ ಎಕ್ಸಾಂಪಲ್ ಬಾಯ್, ಬಾಯ್ಸ್, ಗರ್ಲ್, ಗರ್ಲ್ಸ್. ಗರ್ಲ್ ಅಂದರೆ ಒಂದು, ಒಬ್ಬಳು. ಗರ್ಲ್ಸ್ ಅಂತಂದರೆ ಒಬ್ಬಳಿಗಿಂತ ಹೆಚ್ಚು ಅಂತ. ಇಲ್ಲಿ ಓನ್ಲಿ 2 ಟೈಪ್ಸ್ ಆಫ್ ನಂಬರ್ಸ್, ಕೇವಲ 2 ವಿಧದ ನಂಬರ್ಗಳನ್ನು ಕಾಣ್ತೀವಿ. ಅವ್ಯಾವು ಅಂತಂದರೆ ಒಂದು ಸಿಂಗ್ಯುಲರ್, ಇನ್ನೊಂದು ಪ್ಲ್ಯೂರಲ್ ಅಂತ. ಅವುಗಳನ್ನು ನೋಡ್ತಾ ಹೋಗೋಣ. ಸಿಂಗ್ಯುಲರ್ ಪ್ಲ್ಯೂರಲ್ಗಳನ್ನು ನಾವು ಏಕವಚನದಿಂದ ಬಹುವಚನಕ್ಕೆ ಬದಲು ಮಾಡಬೇಕು ಅಂತಂದರೆ ಇಂಗ್ಲೀಷ್ನಲ್ಲಿ ಬಹಳಷ್ಟು ರೂಲ್ಸ್ಗಳಿವೆ, 10 ರೂಲ್ಸ್ಗಳಿವೆ. ಅತ್ಯಂತ ಮಹತ್ವವಾದವುಗಳನ್ನು ಮಾತ್ರ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ರೂಲ್ ಭಾಳ ಸುಲಭವಾದಂಥದ್ದು, ಜಸ್ಟ್ ಬೈ ಆ್ಯಡಿಂಗ್ ಎಸ್. ನಾವು ಒಂದು ಶಬ್ದಕ್ಕೆ ಎಸ್ ಅನ್ನುವಂಥ ಅಕ್ಷರ ಸೇರಿಸ್ಬಿಟ್ರೆ ಅದೇನಾಗ್ತೈತಿ, ಪ್ಲ್ಯೂರಲ್ ಆಗ್ತೈತಿ. ಇಲ್ಲಿ ನೋಡ್ರಿ, ಪೆನ್ಸಿಲ್, ಪೆನ್ಸಿಲ್ಸ್, ಕೌ, ಕೌಸ್, ಹೌಸ್, ಹೌಸಸ್, ಡಾಗ್, ಡಾಗ್ಸ್, ಮೊಬೈಲ್, ಮೊಬೈಲ್ಸ್, ಸ್ಟೂಡೆಂಟ್, ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ ಎಸ್ ಅಂತ ಸೇರಿಸಿದೀವಲ್ಲ ಶಬ್ದದ ಕೊನೆಗೆ, ಅಷ್ಟು ಸೇರಿಸಿದ್ರೆ ಸಾಕು. ಅದೇನಾಗ್ತೈತೆ ಅಂತಂದ್ರೆ ಪ್ಲ್ಯೂರಲ್ ಆಗಿ ಬದಲಾಗ್ತೈತಿ. ಈಗ ನಮ್ಮ 2ನೇ ನಿಯಮವನ್ನು ನೋಡೋಣ. 2ನೇ ನಿಯಮ ಏನು ಹೇಳ್ತೈತೆ ಅಂತಂದ್ರೆ ಇಫ್ ದ ವರ್ಡ್ ಎಂಡ್ಸ್ ವಿತ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್ ಆ್ಯಂಡ್ ಜೆಡ್ ಆ್ಯಂಡ್ ದೆನ್ ಯೂಸ್ ಇ ಎಸ್. ಈ ಎಲ್ಲ ಅಕ್ಷರಗಳಿಂದ ನಮ್ಮ ಶಬ್ದ ಕೊನೆಗೊಂಡಿತು ಅಂತಂದರೆ ನಾವು ಅದನ್ನು ಪ್ಲ್ಯೂರಲ್ ಮಾಡೋದಕ್ಕೆ ಇ ಎಸ್ ಅಂತ ಸೇರಿಸ್ಬೇಕು. ಫಾರ್ ಎಕ್ಸಾಂಪಲ್ ಬಸ್, ಬಸ್ಸಸ್. ಇಲ್ಲಿ ನೋಡ್ರಿ ಎಸ್ನಿಂದ ಕೊನೆಗೊಂಡೈತಿ, ಇ ಎಸ್ ಅಂತ ಸೇರಿಸಿದ್ದೀವಿ ಬಸ್ಸಸ್ ಅನ್ನೋದಕ್ಕೆ. ಬುಷ್, ಬುಷಸ್. ಇಲ್ಲಿ ಎಸ್ ಎಚ್ನಿಂದ ಕೊನೆಗೊಂಡಿದೆ ಶಬ್ದ, ಅದಕ್ಕೆ ನಾವು ಇ ಎಸ್ ಅಂತ ಸೇರಿಸಿ ಏನು ಮಾಡಿದ್ದೀವಿ, ಪ್ಲ್ಯೂರಲ್ ಮಾಡಿದ್ದೀವಿ. ಡಿಶ್, ಡಿಶಸ್. ಇಲ್ಲಿ ಎಸ್ ಎಚ್ ಅನ್ನೋ ಅಕ್ಷರದಿಂದ ಶಬ್ದ ಕೊನೆಗೊಂಡಿದೆ, ನಾವೇನು ಮಾಡಿದ್ದೀವಿ, ಇ ಎಸ್ ಅಂತ ಸೇರಿಸಿದ್ದೀವಿ. ಟ್ಯಾಕ್ಸ್, ಟ್ಯಾಕ್ಸಸ್. ಇಲ್ಲಿ ಎಕ್ಸ್ ಅನ್ನುವಂತಹ ಅಕ್ಷರದಿಂದ ಈ ಶಬ್ದ ಕೊನೆಗೊಂಡಿದೆ, ನಾವೇನು ಮಾಡಿದ್ದೀವಿ, ಇ ಎಸ್ ಅನ್ನುವಂಥ ಅಕ್ಷರಗಳನ್ನ ಸೇರಿಸಿ ಅದನ್ನು ಬಹುವಚನ ಮಾಡಿದ್ದೀವಿ. ಬ್ರ್ಯಾಂಚ್, ಬ್ರ್ಯಾಂಚಸ್. ಇಲ್ಲಿಯೂ ಕೂಡ ಅಷ್ಟೇ, ಸಿ ಎಚ್ ಅನ್ನೋ ಅಕ್ಷರಗಳಿಂದ ಈ ಶಬ್ದ ಕೊನೆಗೊಂಡಿದೆ, ನಾವೇನು ಮಾಡಿದ್ದೀವಿ, ಇ ಎಸ್ ಅನ್ನುವಂತಹ ಅಕ್ಷರಗಳನ್ನು ಸೇರಿಸಿ ಅದನ್ನು ಪ್ಲ್ಯೂರಲ್ ಆಗಿ ಬದಲಾವಣೆ ಮಾಡಿದ್ದೀವಿ. ನಮ್ಮ 3ನೇ ನಿಯಮವನ್ನು ನೋಡೋಣ. ಇಫ್ ದ ಪ್ರೊನೌನ್ಸಿಯೇಷನ್ ಆಫ್ ಸಿ ಎಚ್ ಈಸ್ ಲೈಕ್ ಕೆ ಆ್ಯಂಡ್ ದೆನ್ ಜಸ್ಟ್ ಎಸ್ ಈಸ್ ಆ್ಯಡೆಡ್. ಶಬ್ದಗಳು ಕೊನೆಗೊಂಡಾಗ ಆ ಶಬ್ದದ ಕೊನೆಗೆ ಸಿ ಎಚ್ ಅನ್ನುವಂತಹ ಅಕ್ಷರ ಇದ್ದು ಆ ಅಕ್ಷರ ಕೆ ಥರ ಉಚ್ಚಾರಗೊಂಡ್ರೆ ಅದನ್ನು ನಾವು ಬರೀ ಎಸ್ ಸೇರಿಸೋದ್ರ ಮುಖಾಂತರ ಏನು ಮಾಡ್ಬೋದು, ಪ್ಲ್ಯೂರಲ್ ಆಗಿ ಪರಿವರ್ತನೆ ಮಾಡ್ಬೋದು. ಇಲ್ಲಿ ನೋಡ್ರಿ, ಮೊನಾರ್ಕ್, ಮೊನಾರ್ಕ್ಸ್. ಇಲ್ಲಿ ಸಿ ಎಚ್ ಕೆ ಅಂತ ಪ್ರೊನೌನ್ಸಿಯೇಷನ್ ಆಗ್ತೈತಿ ಇಲ್ಲಿ. ನಂತರ ಸ್ಟಮಕ್, ಸ್ಟಮಕ್ಸ್. ಹೈರಾರ್ಕ್, ಹೈರಾರ್ಕ್ಸ್. ಮತ್ತು ಸಿ ಎಚ್ ಐತೆ ಅಂಥೇಳಿ ಇಲ್ಲಿ ಸಿ ಎಚ್ ಐತೆ ಅಂತೇಳಿ ಮತ್ತು ಇದಕ್ಕೆ ಇ ಎಸ್ ಅಂತ ಸೇರಿಸಿ ಬದಲು ಮಾಡೋ ಹಾಗಿಲ್ಲ. ನಂತರ ನಮ್ಮ 4ನೇ ನಿಯಮವನ್ನು ನೋಡೋಣ. ಇಫ್ ದೆರ್ ಈಸ್ ಅ ವಾಯ್ ಇನ್ ದ ಎಂಡ್ ಫಾಲೋಡ್ ಬೈ ಎ ಕಾನ್ಸೋನೆಂಟ್, ದ ವಾಯ್ ಈಸ್ ರಿಪ್ಲೇಸ್ಡ್ ವಿತ್ ಆ್ಯನ್ ಇ ಎಸ್. ಒಂದು ಶಬ್ದ ವಾಯ್ದೊಂದಿಗೆ ಕೊನೆಗೊಂಡ್ರೆ ಆ ವಾಯ್ಗಿಂತ ಮುಂಚೆ ಒಂದು ಕಾನ್ಸನೆಂಟ್ ಅಂದರೆ ವ್ಯಂಜನ ಅಕ್ಷರ ಇದ್ದರೆ ಆವಾಗ ಆ ವಾಯ್ ಏನಾಗ್ತೈತೆ ಅಂತಂದ್ರೆ ನಾವು ಆವಾಗ ಆ ವಾಯನ್ನು ತೆಗೆದುಹಾಕಿ ನಾವು ಐ ಇ ಎಸ್ ಅಂತ ಸೇರಿಸಿ ಅದನ್ನು ಬಹುವಚನವನ್ನಾಗಿ ಪರಿವರ್ತನೆ ಮಾಡ್ತೀವಿ. ಇಲ್ಲಿ ನೋಡ್ರಿ, ಸ್ಟೋರಿ ವಾಯ್ದಿಂದ ಕೊನೆಗೊಂಡೈತೆ ಈ ಶಬ್ದ. ಸ್ಟೋರೀಸ್ ಮಾಡುವಾಗ ಏನು ಮಾಡಿದ್ವಿ, ಈ ವಾಯನ್ನು ತೆಗೆದು ಹಾಕಿದ್ವಿ, ಅದ್ರ ಬದಲಾಗಿ ಏನು ಬಳಸಿದ್ವಿ, ಐ ಇ ಎಸ್ ಅಂತ. ಇಲ್ಲಿ ನೋಡ್ರಿ, ಆರ್ಮಿ, ಆರ್ಮೀಸ್. ವಾಯ್ ಬದಲಾಗಿ ಏನು ಯೂಸ್ ಮಾಡಿದ್ದೀವಿ, ಐ ಇ ಎಸ್ ಯೂಸ್ ಮಾಡಿದ್ದೀವಿ. ಹಾಬಿ, ಹಾಬೀಸ್. ಇಲ್ಲಿ ವಾಯ್ ಬದಲಾಗಿ ಐ ಇ ಎಸ್ ಉಪಯೋಗಿಸಿದ್ದೀವಿ. ಆ ರೀತಿ ಫ್ಲೈ, ಫ್ಲೈಸ್ ಅಂತ.